ನೀವು ದಂಡುಪಾಳ್ಯದವರು ಅಂತ ಹೇಳಿದ್ರಿ. ಅವರು ಎಲ್ಲ ಒಂದು ಸೈಕೋಪಾತ್ ಗ್ಯಾಂಗ್ಗಳು. ಅವರು ಎಲ್ಲ ಒಂದು ಅವ್ರ ಬಗ್ಗೆ ಹೇಳೋದಾದರೆ ಚಿಕ್ಕದೊಂದು ಹಿಸ್ಟ್ರಿನ, ದಂಡುಪಾಳ್ಯ ಅಂತ ಒಂದು ಊರಿದೆ, ಹೊಸಕೋಟೆ ಪಕ್ಕ ಇದೆ ಅದು. ಆ್ಯಕ್ಚುಲಿ ಬಂದು ಅವರು ನಂಗ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಾಮಸಮುದ್ರ ಅನ್ನೋ ಒಂದು 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 ಏರಿಯಾ ಇದೆ, ಆ ಭಾಗದ ಜನ ಅವರು. ಆ್ಯಕ್ಚುಲಿ ಕಾಮಸಮುದ್ರ ಅನ್ನುವಂಥ ಜಾಗದವ್ರು ಅವರು. ಈ ನಂಗ್ಲಿ ಪೊಲೀಸ್ ಠಾಣೆ ನಮ್ಮ ಈ ಭಾಗದಲ್ಲಿ ಎಲ್ಲೂ ಓಪನ್ ಆಗಿರಲಿಲ್ಲ, ಬ್ರಿಟಿಷರು ಓಪನ್ ಮಾಡಿರಲಿಲ್ಲ ಪೊಲೀಸ್ ಸ್ಟೇಷನ್ನು. ಅದನ್ನು ಫಸ್ಟ್ ಪೊಲೀಸ್ ಸ್ಟೇಷನ್ನ ನಂಗ್ಲಿನಲ್ಲಿ ಓಪನ್ ಮಾಡ್ತಾರೆ. ಮುಳುಬಾಗ್ಲಾದ್ಮೇಲೆ ನಂಗ್ಲಿ ಅಂತ ಪೊಲೀಸ್ ಸ್ಟೇಷನ್ ಬರ್ತದೆ. ಅದನ್ನು ನಮಗೆ ಕುತೂಹಲದಿಂದ ಯಾಕೆ ಇಷ್ಟು ಹಳೆಯ ಪೊಲೀಸ್ ಸ್ಟೇಷನ್ ಇಲ್ಲಿ ಓಪನ್ ಮಾಡಿದ್ರು ಅಂತ ನಾವು ಅದನ್ನ ಇತಿಹಾಸಕ್ಕೆ ಎತ್ಕೋದಾಗ, ಆ ನಂಗ್ಲಿ ಪೊಲೀಸ್ ಠಾಣೆ ಭಾಳ ಲ್ಯೂಕ್ರೇಟಿವ್, ಭಾಳ ಇಂಪಾರ್ಟೆಂಟ್ ಜಾಗ ಆಗಿತ್ತು. ಯಾಕೆ ಅಂದರೆ ಬೆಂಗಳೂರು ನಗರದ ಜನ, ಈ ಭಾಗದ ಎಲ್ಲ ಕರ್ನಾಟಕದ ಜನ ತಿರುಪತಿಗೆ ಎತ್ತಿನ ಗಾಡಿನಲ್ಲಿ ಹೋಗ್ತಾಯಿದ್ರು. ಗಾಡಿಗಳು ಕಟ್ಕೊಂಡು ಬೇರೆ 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 ವಿಧಾನದಲ್ಲಿ ತಿರುಪತಿಗೆ ಹೋಗಿ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇರುವಂಥದ್ದು ಅತಿ ಹೆಚ್ಚಿರ್ತಿತ್ತು. ಆವಾಗ ಯಾವುದೇ ಸಾರಿಗೆ ಸಂಪರ್ಕಗಳು ನಂಬ್ಕೋತಾ ಇರಲಿಲ್ಲ ಅವರು. ಆ ಸಮಯದಲ್ಲಿ ಈ ಕಾಮಸಮುದ್ರದಲ್ಲಿರ್ತಕ್ಕಂಥ ಏನು ಜನ ಇದ್ದಾರಲ್ಲ, ಈ ದಂಡುಪಾಳ್ಯದಲ್ಲಿರ್ತಕ್ಕಂಥ ಸೋರ್ಸಸ್ ಆಫ್ ಪೀಪಲ್, ಅದನ್ನ ಡಕೈತಿಗಳು ಮಾಡಿಬಿಡ್ತಿದ್ರು ಅವ್ರನ್ನ. ಅವರೇ ಈ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾತ್ರಾರ್ಥಿಗಳೇ ಇವ್ರಿಗೆ ಟಾರ್ಗೆಟ್ ಮಾಡಿಬಿಡೋರು ಸಿಕ್ಕಾಬಟ್ಟೆ. ಇದು ಭಯಂಕರವಾದಂತಹ ಒಂದು ಅಪರಾಧಗಳಾಗಿ ಪರಿಣಮಿಸ್ತಾ ಇದ್ದು ಆ ಸಮಯದಲ್ಲಿ ಬ್ರಿಟಿಷರ ಕಾಲದೊಳಗಡೆ. ಆವಾಗ ಹೌದು, ಇದು 1860 ನಮ್ದು ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತಲ್ಲ 1857. ಅದಾದ ನಂತರ ಇವ್ರು ಬಲಾಢ್ಯರಾಗ್ಬಿಡ್ತಾರಲ್ಲ. ಯಾವಾಗ ವಾರ್ ಆಫ್ ಇಂಡಿಪೆಂಡೆನ್ಸಲ್ಲಿ ಆದ ತಕ್ಷಣವೇ ಇವ್ರು ಬಲಾಢ್ಯರಾಗ್ಬಿಡ್ತಾರೆ. ಆ ಸಮಯದಲ್ಲಿ ಏನಾಗ್ತಾಯಿತ್ತು, ಇವ್ರು ಹೋಗಿ ಬರೋದಕ್ಕೆಲ್ಲ ಪೂರ್ವಜರುಗಳು ಅಲ್ಲೆಲ್ಲ ಸಿಕ್ಕಾಬಟ್ಟೆ ಕೇಸಸ್ಗಳಾಗ್ತಿತ್ತು. ಆ ಸಮಯದಲ್ಲಿ ಏನಿದು ಈ ಥರ ಇಷ್ಟೊಂದು ಜನಕ್ಕೆ ತೊಂದರೆ ಮಾಡ್ತಾವ್ರೆ, ಹೋಗೋಕ್ಕೆ ಆಗ್ತಾ ಇಲ್ವಲ್ಲ, ಜನ ಟ್ರಾವೆಲ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ಇಷ್ಟೊಂದು ಡಕಾಯಿತಿಗಳಾಗ್ತಾವೆ ಅಂತೇಳಿ ಒಬ್ಬ ಭಾಳ ಗಟ್ಟಿಗೆ ತಗೊಬಂದು ಒಬ್ಬನ ಪೊಲೀಸ್ ಆಫೀಸರ್ನ ಇಂಗ್ಲೀಷ್ನವರಲ್ಲಿ ಹಾಕ್ತಾರೆ. ತಗೊಂಡು ಬಂದು ಆ ನಂಗ್ಲಿ ಪೊಲೀಸ್ ಸ್ಟೇಷನ್ಗೆ, ನೀನು ಏನಾದರೂ ಮಾಡಿ ಇಲ್ಲ ಅಪರಾಧಗಳನ್ನ ನೀನು ಕಂಟ್ರೋಲ್ ಮಾಡಬೇಕು, ನೀನು ಏನಾದರೂ ಮಾಡಿ ನಿಲ್ಲಿಸು ಅಂತೇಳಿ ಅಂತ. ಅವನು ಒಂದು ವಾಮ ಮಾರ್ಗ ತಯಾರು ಮಾಡಿಬಿಡ್ತಾನೆ. ಏನು ಮಾಡ್ತಾನೆ, ಕಾಮಸಮುದ್ರ ಅಕ್ಕಪಕ್ಕ ಈ ಥರದ್ದು ಯಾವುದೋ ಒಂದು ಸೆಕ್ಟ್ ಆಫ್ ಪೀಪಲ್ ಇರ್ತಾರಲ್ಲ, ಅವ್ರು ಯಾರ್ಯಾರು ಮಾಡ್ತಾರೆ ಅಂತ ಕರ್ಕೊಬರೋದು, ರಾತ್ರಿ ಎಲ್ಲ ಇಲ್ಲಿ ಮಲಗಿರಬೇಕು, ಬೆಳಗ್ಗೆ 6 ಗಂಟೆ ಆದಮೇಲೆ ನಾವು ಹೋಗಿ ಅಂದರೆ ಹೋಗಬೇಕು. ಫುಲ್ ಎಲ್ಲರನ್ನೂ ಎಲ್ಲ ಪೂರ್ತಿ ಕಂಪ್ಲೀಟ್ ಎಲ್ಲ ಟೆಂಟ್ ಹಾಕಿ ಅವ್ರಿಗೆಲ್ಲರೂ ಕಾಲುಗಳಿಗೆ ಬೇಡಿಗಳು ಹಾಕ್ಬಿಟ್ಟು ಮಲಗಿಸ್ಬಿಡೋದು ಫುಲ್ಲು. ನೀವು ಹೋದ್ರೆ ತಾನೇ ಡಕಾಯಿತಿ ಮಾಡೋದು ಅಂತೇಳಿ ಇಡೀ ರಾತ್ರಿ ತಂದೆಲ್ಲ ಅಲ್ಲಿ ಮಲಗಿಸ್ಬಿಡೋದು, ಬೆಳಗ್ಗೆ ಬಿಟ್ಟು ಕಳಿಸೋದು. ಈ ಥರ ಮಾಡಿದಾಗ ಸಭಾಸ್ಗಿರಿ ಪರವಾಗಿಲ್ಲ ಎಲ್ಲ ನಿಂತೋಯ್ತಪ್ಪ ಹಾಗೆ ಹೀಗೆ ಅಂತ. ಇವರು ಎಷ್ಟು ದಿವಸ ಅಂತ ಒಬ್ಬ ಮನುಷ್ಯ ಮಲಿಕೋತಾನೆ ಹೇಳಿ, ಹಿಡ್ಕೊಂಬಂದು ಕಟ್ಟಾಕ್ಬಿಟ್ರೆ ದನ ಕಟ್ಟಾಕ್ತಂಗೆ. ಮನುಷ್ಯನಿಗೆ ಒಂದು ಸಹನೆ ಇರುತ್ತಲ್ವ, ತಂದು ಅವ್ರೇನು ಮಾಡಿದ್ರು, ಒಂದು ದಿವಸ ಒಂದು 50 ತುಂಬ ಜನ ಕೂತ್ಕೋದೆ ಮಾತಾಡ್ತಾಳೆ ಕಿತ್ಕೊಂಡಿದ್ದೆ. ಅವನನ್ನೇ ಎಳ್ಕೊಂಡು ಹೋದಿದ್ದೆ ಪೊಲೀಸ್ ಸ್ಟೇಷನ್ಗೆ. ಆ ಬೈನೆಟ್ಗಳು ತೊಗೊಂಡಿದ್ದೆ, ಗನ್ನಿಂದ ಹಾಕಿ ಚುಚ್ಚಿ ಸಾಯಿಸಿದ್ದೆ. ಬಂದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತೇಳಿ ಎಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಖಾಲಿ ಮಾಡ್ಕೊಂಡು ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದಾದಮೇಲೆ ಕಾಮಸಮುದ್ರನ ಖಾಲಿ ಮಾಡಿಬಿಡ್ತಾರೆ ಅವರು, ಆ ಗ್ಯಾಂಗು. ಅದಾದಮೇಲೆ ಇನ್ನು ನಮ್ಮನ್ನು ಬಿಡಲ್ಲ, ಇನ್ನು ಹೊಡಿತಾರೆ, ನಮ್ಮನ್ನ ಸಾಯಿಸಾಕ್ಬಿಡ್ತಾರೆ ಇವರು ಬ್ರಿಟಿಷರು ಅಂತೇಳಿ ಅವರು ಕೇಮ್ ಅಡ್ಜೈನಿಂಗ್ ಬೆಂಗಳೂರು ಸಿಟಿ ಕಡೆಗೆಲ್ಲ ಬಂದು ಅಲ್ಲಲ್ಲೇ ಉಳ್ಕೊಂಡಿರ್ತಾರೆ. ಅಲ್ಲಿಂದ ಅಲ್ಲಲ್ಲೇ ಈ KR-ಪುರಮು, ಇನ್ನೆಲ್ಲೋ ಒಂದು ಕಡೆ, ಆ ಕಡೆ ಪಣತೂರು, ಈ ಕಡೆ ಎಲ್ಲ ಭಾಗಗಳಲ್ಲೆಲ್ಲ ಬಂದು ಉಳ್ಕೊಬಿಡ್ತಾರೆ. ಅದು ಈಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರು ಸಿಟಿನಲ್ಲಿ ಉಳ್ಕೊಬಿಡ್ತಾರೆ ಪೂರ್ತಿ ಬಂದು. ಹೌದು, ಬಂದು ಅವರು ಉಳ್ಕೊಳ್ತಾರೆ. ಆವಾಗ ಕೋಳಿ ಕಳ್ತನ ಈ ಕಳ್ತನ ಅದು ಇದೆಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ಅವಾಗಿಂದನೇ ಯೂಸ್ ಟು ಸ್ಟಾರ್ಟ್ ದಿಸ್ ಒಂದು ಅಪರಾಧಗಳನ್ನ ಮಾಡ್ತಕ್ಕಂಥದ್ದು. ಮತ್ತು ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಬರ್ತಕ್ಕಂಥದ್ದು. ಚಿಕ್ಕಪೇಟೆ, ಯಶವಂತಪುರ ಮತ್ತು ಎಲ್ಲೆಲ್ಲಿ ಜನನಿಬಿಡ ಪ್ರದೇಶ ಮತ್ತು ಅತ್ಯಂತ ಜಾಸ್ತಿ ಜನ ಇರ್ತಾರೋ, ಓಡಾಡ್ತಾರೋ, ಮಾರ್ಕೆಟಿಂಗ್ ಏರಿಯಾ ಇರ್ತದೆ, ಅಲ್ಲಿ ಬಂದು ಅಟೆನ್ಷನ್ ಡೈವರ್ಟ್ ಮಾಡಿ ಅವ್ರು ಮಾಡ್ತಾಯಿದ್ದದ್ದು ಒಂದೇನು ಅಂತಂದರೆ, ಚಿಕ್ಕಪೇಟೆ ನೀವು ಯಾವಾಗಾದರೂ ನೋಡಿದರೆ ಗೊತ್ತಾಗ್ತದೆ, ಏನು ಗಿಜಿ ಹೋಗ್ತಾ ಇರ್ತಾರೆ, ಮಕ್ಕಳು ಹೊತ್ಕೊಂಡು, ತಲೆ ಮೇಲೆ ಹೊತ್ಕೊಂಡು, ಆ ಕಡೆಯಿಂದ ಕರ್ಕೊಂಡು. ನಿಮಗೆ ಜನ ಟಚ್ ಮಾಡದೆ ಏನಾದರೂ ನೀವು ಅಲ್ಲಿಂದ ಚಿಕ್ಕಪೇಟೆಯಿಂದ ಬಂದುಬಿಟ್ರೆ ನಿಮಗೆ ಒಂಥರ ಮ್ಯಾಕ್ಸಿಸೆ ಪ್ರಶಸ್ತಿ ಕೊಡಿಸ್ಬಿಡ್ಬೋದು. ಸಾಧ್ಯನೇ ಇಲ್ಲ ಮನುಷ್ಯನ ಟಚ್ ಮಾಡದೆ ನಾವು ಆಚೆ ಬರೋದಕ್ಕಲ್ಲಿ. ಯಾವ ಕಾರಣಕ್ಕೂ ಯಾರಾದರೂ ಒಬ್ಬ ಟಚ್ ಮಾಡಿಬಿಡ್ತಾನೆ ಹಿಂದೆ ಮುಂದೆನೋ. ಅಂಥ ಪರಿಸ್ಥಿತಿನಲ್ಲಿ ಇವ್ರೇನು ಮಾಡ್ತಾಯಿದ್ರು, ಹೋಗ್ತಾ ಇರುವಂಥ ಸಮಯದಲ್ಲಿ ನೋಡ್ಕೊಳ್ಳೋರು, ಏನು ಬಂಗಾರದ ಅಂಗಡಿಲಿ ಬಂದ್ರ, ಎಲ್ಲಿಂದ ಬಂದರು ಇವ್ರು, ಈಚೆ ಬಂದ್ರ, ಆ ಕಡೆಯಿಂದ ಬಂದರು ಅಂತೇಳಿ ಬಂಗಾರದ ಅಂಗಡಿಯಿಂದ ಈಚೆ ಕೊಂಡ್ಕೊಂಡು ಬಂದರು ಅಂದರೆ, ಆ ಮಗು ಏನಾರು ಎತ್ಕೊಂಡು ಹೋಗೋದ್ರೆ ಮಗು ಸಣ್ಣದಾಗ ಒಂದು ಪಿನ್ನಲ್ಲಿ ಚುಚ್ಚಿಬಿಡೋದು ತೊಡೆಗೆ.
ಅದೂ ಅಂತ ಕಿರ್ಚ್ಕೊಬಿಡುತ್ತಲ್ಲ, ಆವಾಗ ಅವ್ರಿಗೆ ಅಟೆನ್ಷನ್ ಡೈವರ್ಟ್ ಆಗ್ತದಲ್ಲ ಮಾಡಿದಾಗ ಈ ಬ್ಯಾಗ್ ಹೊಡ್ಕೊಂಡು ಹೊಟ್ಟೋಗ್ಬಿಡೋರು. ಅಲ್ಲಿಂದ ಪ್ರಾರಂಭ ಆದಂಥದ್ದು ಅವ್ರದ್ದು. ಆವಾಗಿಂದನೇ ಆ ಥರ ಕ್ರಿಮಿನಲ್ ಐಡಿಯಾಗಳು ಮಾಡಿ ಅದನ್ನೇ ಕದೀತಕ್ಕಂಥದ್ದು ಇದೆಲ್ಲ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳ ಕಡೆಯಿಂದ. ಅದಾದಮೇಲೆ ತಮ್ಮಯ್ಯ ಅವರು ಈ ಥರ ಒಂದು ಗ್ಯಾಂಗ್ ಮಾಡ್ತಾವ್ರೆ, ಡಕಾಯಿತಿಗಳು ಮತ್ತು ಕಿಲ್ಲಿಂಗ್ಸ್ ಮಾಡ್ತಾಯಿದ್ದಾರೆ ಅಂತೇಳಿ ಮೈಸೂರಿನಲ್ಲಿ ಅವ್ರನ್ನ ಪತ್ತೆ ಮಾಡ್ತಕ್ಕಂಥದ್ದಾಯಿತು. ಅವರೇ ಫಸ್ಟು ತೋರಿಸಿದ್ದು ತಮ್ಮಯ್ಯ ಅವರು, ಎಸ್ ಪಿ ತಮ್ಮಯ್ಯ ಅಂಥೇಳಿ ಅಂತ. ಭಾಳ ಒಳ್ಳೆಯ ಆಫೀಸರ್ ಇದ್ದರು CC ಧರ್ಮೇಶ್ ಮತ್ತು ಎಸ್ ಪಿ ತಮ್ಮಯ್ಯ ಅಂತ. ಅವರು ಅದನ್ನ ಅನೇರ್ತ್ ಮಾಡಿದ್ರು. ಆ್ಯಕ್ಚುಲಿ ಇವರೇ ಮಾಡ್ತಾಯಿದ್ದು ಈ ಥರ ಡಕಾಯಿತಿಗಳನ್ನ, ಈ ಥರ ಮರ್ಡರ್ ಮಾಡ್ತಾ ಇರ್ತಕ್ಕಂಥದ್ದು ಈ ದಂಡುಪಾಳ್ಯ ಗ್ಯಾಂಗ್ನವರು ಅಂತೇಳಿ ಅದನ್ನು ಈಚೆ ತೊಗೊಬಂದರು. ಅದಾದಮೇಲೆ ಬೆಂಗಳೂರು ನಗರದಲ್ಲಿ ಅವರು ಕೆಲವಷ್ಟು ಜನ ಎಲ್ಲ ಅದನ್ನು ತುಂಬ ಜನ ಅದನ್ನು ಸ್ಟಡಿ ಮಾಡೋಕ್ಕೆ ಹೋಗಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿದ್ರು, ಬಿಟ್ಟರು, ಆಯಿತು, ಅವರೆಲ್ಲ ಬೇಲ್ ಮೇಲೆ ಈಚೆ ಬಂದುಬಿಟ್ರು. ಬಂದಾದಮೇಲೆ ಅವ್ರು ಹಂಗೆ ಮಾಡಿದರೆ ನಮ್ಮಲ್ಲೂ ಮಾಡ್ತಾರೆ, ಗ್ಯಾರಂಟಿ ಮಾಡ್ಬೋದೇನೋ ಅನ್ನುವಂಥ ನಾಲೆಡ್ಜ್ ಬೆಂಗಳೂರು ಸಿಟಿ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳಿಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ವಿಚಾರ. ಯಾಕೆಂದರೆ ದಟ್ ಈಸ್ ದ ಕಮ್ಯುನಿಕೇಷನ್ ಗ್ಯಾಪು. ಏನೂ ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ಮತ್ತು ಅದರ ಬಗ್ಗೆ ಯಾರೂ ಸಹ ತಿಳ್ಕೊಳ್ಳೋಕ್ಕೂ ಹೋಗಿರಲಿಲ್ಲ. ಇದನ್ನ ಅಡ್ವಾಂಟೇಜ್ ತೊಗೊಂಡು ಏನು ಮಾಡಿದ್ರು, ಇಲ್ಲೆಲ್ಲ ಅಪರಾಧಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡಿ ಆವಾಗ ಡಿಜಿಟೈಸ್ ವೈಸ್ ಅವರು ಸುಮಾರು ಹೆಚ್ಚು ಕಡಿಮೆ ಒಂದು 100 ಮೇಲೆ ಮರ್ಡರ್ಗಳು ಮಾಡಿರ್ತಕ್ಕಂಥದ್ದು. ಮತ್ತು ಬೇರೆ 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 ಪಾತಕಗಳು ಮಾಡುವಂಥ ಸಮಯದಲ್ಲಿ ಅವರು ರೇಪ್ಗಳು ಮಾಡುವಂಥದ್ದು, ಸಾಯಿಸ್ರಿ, ಈ ಥರದ್ದೆಲ್ಲ ನಾವು ಕೇಳಿದ್ದೀವಿ. ಒಳಗಡೆ ಎಲ್ಲ ಅವನ್ನೆಲ್ಲ ಮಾತಾಡಿಸ್ಬೇಕಂತ ಸಮಯದಲ್ಲಿ ಅವೆಲ್ಲ ನಾವು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಹಲವಾರು ವಿಚಾರಗಳನ್ನ ನಾವೆಲ್ಲನೂ ಅದನ್ನೆಲ್ಲ ತೆಗೆದಿರ್ತಕ್ಕಂಥದ್ದಾಯಿತು. ಇದೆಲ್ಲ ಅದದ್ದು 97ಇಂದ ಹಿಡಿದು 2001ವರೆಗೂ ಈ ದಂಡುಪಾಳ್ಯ ಕೇಸ್ಗಳನ್ನ ಹಿಡಿತಕ್ಕಂಥದ್ದಾಯಿತು. ಅವಾಗ ಚಲಪತಿ ಈಸ್ ಎ ಮೇಜರ್ ಆಫೀಸರ್, ಅದು ಅವ್ರು ಮಾಡಿದಂಥವ್ರು. ಆದರೆ ನಾವು ಇದ್ವಿ, ನಾವು ಸೇರಿಕೊಂಡ ಕೇಸಸ್ಗಳನ್ನೆಲ್ಲನೂ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅವು ಇನ್ನೂ ದೇ ಆರ್ ಸ್ಟಿಲ್ ದೇರ್ ಇನ್ ದ ಜೈಲ್.